ಅಡುಗೆ ಮನೆಯೆಲ್ಲ ಘಮ್ ಅಂತ ಇದೆ. ಎಲ್ಲ ಚೆನ್ನಾಗೇ ಮಾಡಿದ್ದೀನಿ ಅನಿಸುತ್ತೆ. ಅದಕ್ಕೂ ಅತ್ತೆ ನನ್ನ ಮಾತು ಕೇಳಿಬಿಡ್ತೀನಿ. ಅತ್ತೆ ಅತ್ತೆ ಅತ್ತೆ, ಒಂದು ನಿಮಿಷ ಬರ್ತೀರಾ? ವೀಣಾ, ಏನ್ ವೀಣಾ, ಎಲ್ಲ ರೆಡಿ ಆಯ್ತಾ? ಹ್ಞೂ ಅತ್ತೆ, ಆದರೆ ಯಾವುದಕ್ಕೂ ಒಂದ್ಸಲ ನೀವೆಲ್ಲದ್ರದ್ದು ರುಚಿ ನೋಡಿಬಿಡಿ. ಹೇಗಿದೆ ಅತ್ತೆ? ನೀನೊಂಚೂರು ನೋಡು. ಅಯ್ಯೋ, ಏನತ್ತೆ ಉಪ್ಪು ಇಷ್ಟೊಂದು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಪಾಯಸ ನೋಡಿ ಹೇಗಿದೆ ಅತ್ತೆ? ಇದಕ್ಕೆ ಇಷ್ಟೊಂದು ಸಕ್ಕರೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಲ್ಲ ಅತ್ತೆ. ಅತ್ತೆ ಒಂಚೂರಿ ಕೋಸಂಬರಿ ನೋಡಿ. ಅಯ್ಯೋ, ಏನಾಗಿದೆ ಅತ್ತೆ? ಏನತ್ತೆ ಇದಕ್ಕೊಂದು ಉಪ್ಪಿಲ್ಲ, ಹುಳಿ ಇಲ್ಲ, ಏನಿಲ್ಲ, ಎಲ್ಲ ಸೌಳು ಆಗಿದೆ. ಏನಾಗಿದೆ ಇವತ್ತು ನನಗೆ? ಎಲ್ಲರ ಹತ್ರ ಬೇರೆ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಕೊಚ್ಕೊಂಡ್ಬಿಟ್ಟಿದ್ದೀನಿ ಅತ್ತೆ. ಈಗ ಏನು ಮಾಡೋದು? ಯಾವುದನ್ನು ಸರಿಯಾಗಿ ಮಾಡಿಲ್ಲ. ವೀಣಾ, ಇವತ್ತು ಅಡ್ಗೆ ಮಾಡುವಾಗ ನಿನ್ ಮನ್ಸೆಲ್ಲ ಎಲ್ಲಿ ಇಟ್ಕೊಂಡಿದ್ದೆ? ಏನೋ ಗೊತ್ತಿಲ್ಲ ಅತ್ತೆ. ಈಗ ಏನು ಮಾಡೋದತ್ತೆ? ಸರಿ, ನಾನೊಂದು ಐಡಿಯಾ ಕೊಡ್ತೀನಿ. ಸಾಂಬಾರ್ಗೆ ಆಲೂಗಡ್ಡೆ ಇದೆಯಲ್ಲ, ಅದನ್ನ ಕಟ್ ಮಾಡಿ ಇದ್ರೊಳಗಡೆ ಹಾಕಿ ಕುದ್ಸು. ಆಮೇಲೆ ದಪ್ಪ ಹಾಲ್ನ ಪಾಯಸಕ್ಕೆ ಹಾಕು. ಆಮೇಲೆ ಇದಿದೆಯಲ್ಲ ಕೋಸಂಬರಿ, ಇದ್ರಲ್ಲಿ ಒಂದು ನಿಂಬೆ ಹಣ್ಣಿನ ಹಿಂಡಿ ರಸ ಹಾಕು, ಉಪ್ಪು ಹಾಕ್ಬಿಡು, ಎಲ್ಲ ಸರಿ ಹೋಗತ್ತೆ. ಅತ್ತೆ ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಎಲ್ಲರ ಹತ್ರ ಅಡುಗೆ ಮಾಡ್ತೀನಿ ಚೆನ್ನಾಗಿ ಅಂತ ಹೇಳ್ಕೊಂಡ್ಬಿಟ್ಟಿದ್ದೆ. ಎಲ್ಲರೂ ಹಸು ಮಾಡ್ಕೊಂಡು ಕಾಯ್ತಿದ್ದಾರೆ ಬೇರೆ. ಇಲ್ಲಿ ನಾನು ಯಾವುದನ್ನು ಸರಿನೇ ಮಾಡಿರಲಿಲ್ಲ. ಒಳ್ಳೆ ಐಡಿಯಾ ಕೊಟ್ರಿ. ನೀವು ಇರಲಿಲ್ಲ ಅಂದರೆ ಇವತ್ತು ಯಾರಿಗೂ ಸರಿಯಾಗಿ ಊಟನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಥ್ಯಾಂಕ್ ಯು ಅತ್ತೆ. ಯಾಕೆ ಥ್ಯಾಂಕ್ಸ್ ಎಲ್ಲ ಹೇಳ್ತೀಯಾ? ಇದೆಲ್ಲ ಆಗತ್ತೆ ವೀಣಾ. ಸರಿ, ಎಲ್ಲ ರೆಡಿ ಮಾಡು. ಅದನ್ನೆಲ್ಲ ಮಾಡ್ತೀನಿ. ಹಾ, ಚಿನ್ನಮರಿ, ನೀವೇನು ಹೆದರ್ಕೋಬೇಡಿ ಆಯ್ತಾ? ನಾನು ಇಲ್ಲೇ ಇದ್ದೀನಿ, ಆರಾಮಾಗಿರಿ. ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಏನೋ ಸ್ವಲ್ಪ ತಲೆ ಸುತ್ತ ಬಂತು ಅಷ್ಟೇ. ಚಿನ್ನಮರಿ, ನೀವು ಮಾತಾಡಬಾರ್ದು. ಡಾಕ್ಟರ್ ಬರೋವರೆಗೂ ಸುಮ್ಮನೆ ರೆಸ್ಟ್ ಮಾಡಬೇಕು, ಗೊತ್ತಾಯ್ತಾ? ಡಾಕ್ಟರ್ ಬಂದರು ಅನ್ಸುತ್ತೆ. ಮಲ್ಲಕ್ಕೋಳಿ ಅಂದರೆ ಡಾಕ್ಟ್ರೇ, ಬನ್ನಿ ಪ್ಲೀಸ್ ಬನ್ನಿ. ಬನ್ನಿ ಡಾಕ್ಟ್ರೇ. ಏನಾಯಿತು ಜಾನ್ವಿ? ಏನೂ ಆಗಿಲ್ಲ, ನಾರ್ಮಲ್ ಆಗೇ ಇದ್ದಾರೆ. ಮತ್ತೆ ಪ್ರಜ್ಞೆ ತಪ್ಪಿದ್ದು, ವಾಮಿಟ್ ಆಗಿದ್ದು ಎಲ್ಲ ಏನು ಡಾಕ್ಟ್ರೇ? ಇಂಥ ಸಮಯದಲ್ಲಿ ಇದೆಲ್ಲ ಕಾಮನ್ ಜಯಂತ್. ನೀವು ಸುಮ್ಮನೆ ಗಾಬರಿ ಆಗ್ತೀರಾ. ಅವ್ರು ಸ್ವಲ್ಪ ಹಾಗೇನೆ, ನಂಗೆ ಏನೇ ಹೆಚ್ಚು ಕಡಿಮೆ ಆದರೂ ಟೆನ್ಷನ್ ಆಗಿಬಿಡ್ತಾರೆ. ನಿಮ್ಮ ಯಜಮಾನ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ. ಪ್ರೀತಿ ಇರಬೇಕು ನಿಜ, ಬಟ್ ಅದು ಭೀತಿ ಆಗಬಾರ್ದು. ನಿಮ್ಮ ಯಜಮಾನ್ರಲ್ಲಿ ಅದು ಜಾಸ್ತಿನೇ ಕಾಣಿಸ್ತಾ ಇದೆ. ಇವ್ರ ಆರೋಗ್ಯದ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅವ್ರು ಆರಾಮಾಗೇ ಇದ್ದಾರೆ. ಸಾರಿ ಡಾಕ್ಟ್ರೇ, ಅನವಶ್ಯಕವಾಗಿ ನಿಮಗೆ ತುಂಬ ತೊಂದರೆ ಕೊಟ್ಬಿಟ್ಟೆ ಅನ್ಸತ್ತೆ. ಪರವಾಗಿಲ್ಲ, ನಾನು ಅವತ್ತು ಬಂದಾಗಲೇ ಕೇಳೋಣ ಅನ್ಕೊಂಡೆ. ಈ ಮನೇಲಿ ನೀವಿಬ್ಬರೇ ಇರೋದಾ? ಐ ಮೀನ್ ಬೇರೆ ಯಾರೂ ಇಲ್ವಾ? ಇಲ್ಲ ಡಾಕ್ಟ್ರೇ, ನಾವಿಬ್ರೆ. ಯಾಕೆ? ಇಂಥ ಸಮಯದಲ್ಲಿ ಜಾನ್ವಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಹಿರಿಯರಿದ್ರೆ ಒಳ್ಳೇದಲ್ವಾ?
ಅಂದರೆ ನಿಮ್ಮ ತಾಯಿನೋ ಅಥವಾ ಅತ್ತೆನೋ ಮನೇಲಿದ್ರೆ ಇನ್ನೂ ಒಳ್ಳೇದು ನೋಡಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲ ಡಾಕ್ಟರ್, ಯಾರೂ ಇಲ್ಲ. ಜಯಂತ್ ಅವರೇ, ಒಂದು ಲೋಟ ನೀರು ಕೊಡ್ತೀರಾ? ಅರೆ ರಿಯಲಿ ಸಾರಿ, ತಂದು ಕೊಡ್ತೀನಿ. ಸಾರಿ. ಜಾನ್ವಿ ಅವರೇ, ಇಂಥ ಸಮಯದಲ್ಲಿ ನಿಮ್ಮ ಜೊತೆ ಯಾರಾದರೂ ಇರಬೇಕು ಅಂತ ಅನ್ಸಲ್ವಾ ನಿಮಗೆ? ಖಂಡಿತ ಅನಿಸುತ್ತೆ ಡಾಕ್ಟರ್. ಆದರೆ ಪಾಪ ಅವರು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿರುವಾಗ ನಾನು ಹೇಗಿದ್ದನ್ನೆಲ್ಲ ಹೇಳಿ. ನಮ್ಮದು ತುಂಬ ಕುಟುಂಬ, ಮನೆ ತುಂಬ ಜನ ಇದ್ದಾರೆ. ಕೇಳಿದ್ರೆ ಅವರೆಲ್ಲ ಖಂಡಿತ ಬರ್ತಾರೆ. ಆದರೆ ಇವರೇ ಮನೆಗೆ ಯಾರು ಬರೋದು ಬೇಡ ಅಂತ ಹೇಳ್ತಾರೆ. ಅವ್ರು ಬಂದರೆ ನಿಮಗೆ ತೊಂದರೆ, ನೀವು ತೊಂದರೆ ಪಡೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂತ. ನಿಮ್ಮ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ. ನಾನು ಜಯಂತ್ ಅವ್ರ ಹತ್ರ ಮಾತಾಡ್ತೀನಿ. ವಿಣಕ, ಅಡುಗೆ ತುಂಬ ಚೆನ್ನಾಗಾಗದೆ. ಇವತ್ತೊಂದೆರಡು ತುತ್ತು ಜಾಸ್ತಿ ತಿಂತೀನಿ. ಅಯ್ಯೋ ಅಳಿಯಂದ್ರೆ, ಇದು ನಿಮ್ಮನೆ, ಎಷ್ಟು ಬೇಕೋ ಬಡಿಸ್ಕೊಂಡು ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡಿ. ಸರಿ ಮಾವ. ಮೇಡಮ್ ಅವರೇ, ನೀವು ಹೊಟ್ಟೆ ತುಂಬುತ್ತೀನಿ. ಗೊಣಗಸುಬ್ಬಿ, ನೀನು ಮಾಡಿದ ಅಡಿಗೆನ ಮೆಚ್ಚಿ ಅಳಿಯಂದರು ತಿಂತಾ ಇದ್ದಾರೆ ನೋಡು. ಅಜ್ಜಿ, ಈ ಒಳ್ಳೆ ಊಟದ ಶ್ರೇಯಸ್ ಏನಿದ್ರು ಅತ್ತೆಗೆ ಸೇರಬೇಕು. ನಾನು ಮಾಡಿದ ಅಡುಗೆ ಏನಾದರೂ ಹಾಗೆ ಇಟ್ಟಿದ್ರೆ ಇವತ್ತು ಎಲ್ಲರೂ ಒಂದೊಂದು ತುತ್ತು ಜಾಸ್ತಿ ತಿನ್ನೋದಿರಲಿ, ಊಟನೇ ಮಾಡ್ತಿರ್ಲಿಲ್ಲ. ಯಾಕೆ ವೀಣಾ, ಇಷ್ಟು ವರ್ಷ ಆದರೂ ನೀನು ಅಡುಗೆ ಮಾಡೋದು ಕಲ್ತಿಲ್ವಾ? ಮಾಡಕ್ಕೆ ಬರುತ್ತೆ, ಆದರೂ ಅತ್ತೆ ಅಷ್ಟು ಚೆನ್ನಾಗಿ ಮಾಡಕ್ಕೆ ಬರಲ್ಲ. ಇವತ್ತು ನಾನು ಕೆಡ್ಸಿದ ಅಡುಗೆನೆಲ್ಲ ಅತ್ತೆನೇ ಸರಿ ಮಾಡಿದ್ದು. ಅದೆಲ್ಲ ಯಾಕಮ್ಮ ವೀಣಾ? ನಡೆಯೋ ಕಾಲ್ಗಳು ಹೇಗೆ ಎಡ್ವತ್ತೋ ಹಾಗೆ ಮಾಡೋ ಕೆಲಸದಲ್ಲಿ ಒಂದೊಂದ್ಸಲ ತಪ್ಪಾಗತ್ತೆ. ಅದಕ್ಕೋಸ್ಕರ ಅಡ್ಗೆನೇ ಮಾಡಕ್ ಬರಲ್ಲ ಅಂತ ಹೇಳೋದು ತಪ್ಪು. ನಿಜ ಹೇಳ್ಬೇಕು ಅಂದ್ರೆ ಇಷ್ಟ ಅಡ್ಗೆನೆಲ್ಲ ನೀನೇ ಮಾಡಿದ್ದು. ಏನೋ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು, ಅದನ್ನ ನಾನ್ ಸರಿ ಮಾಡ್ದೆ ಅಷ್ಟೆ. ಆದರೆ ನಂಗೆ ಮಾತ್ರ ಅದೃಷ್ಟ ಇಲ್ವಲ್ಲ. ಯೋಚನೆ ಮಾಡಬೇಡಿ ಅದಕ್ಕೆ, ಆ ಸಮಯನೂ ಬಂದೇ ಬರುತ್ತೆ. ಬರೋದಕ್ಕೆ ನಾನು ಬಿಡಬೇಕಲ್ವಾ? ಏನೋ ಇವತ್ತು ನೀವು ಬಂದ್ರಿ ಅಂತ ಊಟ ಮಾಡೋಕ್ಕೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಹೊರಗೆ ಹಾಕಿರ್ತಿದ್ದೆ. ಜಯಂತ್ ಅವರೇ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇಂಥ ಸಮಯದಲ್ಲಿ ಯಾರಾದರೂ ಹಿರಿಯರಿದ್ರೆ ಒಳ್ಳೇದಲ್ವಾ? ಅಲ್ಲ ಡಾಕ್ಟ್ರೆ, ನಾನು ಆಗಲೇ ಇವರನ್ನ ತುಂಬ ಕೇರ್ಫುಲ್ಲಾಗಿ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ತಾನೆ. ಅದರಲ್ಲಿ ನೋ ಕಂಪ್ಲೇಂಟ್. ಆದರೆ ಒಂದು ಹೆಣ್ಣಿನ ಮನಸ್ಸು ಇನ್ನೊಂದು ಹೆಣ್ಣಿಗೆ ಅರ್ಥ ಆಗೋದು. ನಿಮ್ಮ ಹತ್ರ ಹೇಳ್ಕೊಳಕ್ಕಾಗದೇ ಇರೋ ಎಷ್ಟೋ ವಿಷಯನ ಅವ್ರ ಹತ್ರ ಹೇಳ್ಕೊಬೋದಲ್ವಾ? ಅದು ಅಲ್ಲದೆ ಇಂಥ ಸಿಚುವೇಶನ್ನಲ್ಲಿ ಹೇಗೆ ಫೇಸ್ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರಿಗೆ ಅನುಭವ ಜಾಸ್ತಿ ಇರುತ್ತೆ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ.
ನೀವು ರಜೆ ಹಾಕಿ ಇವ್ರನ್ನ ನೋಡ್ಕೊಳ್ಳೋದು ತಪ್ಪತ್ತೆ. ಅರೆ ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನನಗೆ ನನ್ನ ಕೆಲಸಕ್ಕಿಂತ ಇವ್ರ ಆರೋಗ್ಯ ನೋಡ್ಕೊಳ್ಳೋದೇ ಜಾಸ್ತಿ ಇಂಪಾರ್ಟೆಂಟ್. ಹಾಗಂತ ಎಷ್ಟು ದಿನ ಅಂತ ರಜೆ ಹಾಕೊಂಡಿರ್ತೀರಾ ಹೇಳಿ? ಯಾರಾದರೂ ಹಿರಿಯರಿದ್ರೆ ಒಳ್ಳೇದಲ್ವಾ? ಅದು ಅಲ್ಲದೆ 5 ಮಂತ್ಸ್ ತುಂಬ ತನಕ ಇದೇ ರೀತಿ ವಾಮಿಟಿಂಗ್, ತಲೆ ಸುತ್ತು ಇದ್ದೇ ಇರುತ್ತೆ. ಕೆಲವ್ರಿಗೆ 9 ಮಂತ್ಸ್ ಆದರೂ ಇದೇ ರೀತಿ ಇರುತ್ತೆ. ಇಂಥ ಸಮಯದಲ್ಲಿ ಅವರು ರಿಲ್ಯಾಕ್ಸ್ ಆಗಿರೋದು ಮುಖ್ಯ ಅಲ್ವಾ? ಸೊ ಇಂಥ ಸಮಯದಲ್ಲಿ ಹಿರಿಕರಿದ್ರೆ ಅವ್ರಿಗೆ ಹೇಗೆ ನೋಡ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರ ಮನೆಯಿಂದ ಯಾರನ್ನಾದರೂ ಕರೆಸ್ಕೊಳ್ಳಿ, ಅವರು ಖುಷಿಯಾಗಿರ್ತಾರೆ. ನೀವು ರಜಾ ಹಾಕಿ ಇವರು ನೋಡ್ಕೊಳ್ಳೋದು ತಪ್ಪತ್ತೆ. ನೋಡಿ ಡಾಕ್ಟ್ರೇ, ನಿಮ್ಗೆ ಇವ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಇವ್ರ ಮನೆಯವರೆಲ್ಲ ಬಂದರೆ 1-2 ದಿನ ಸುಮ್ಮನಿರ್ತಾರೆ. ಆಮೇಲೆ ಆ ಕೆಲಸ ಈ ಕೆಲಸ ಅಂತ ಇವರೇ ವಹಿಸ್ಕೋತಾರೆ. ಆಮೇಲೆ ಇವ್ರ ಆರೋಗ್ಯಕ್ಕೆ ತೊಂದರೆ ಆಗುತ್ತಲ್ವ, ಅದಕ್ಕೆ ನಾನು ಬೇಡ ಅಂತಿರೋದಷ್ಟೇ. ಹಾಗೆಲ್ಲ ಏನೂ ಆಗಲ್ಲ. ಅವ್ರ ಮನೆಯವ್ರ ಜೊತೆ ಅವ್ರು ಇದ್ದಷ್ಟು ಅವ್ರು ಖುಷಿಯಾಗಿರ್ತಾರೆ. ಅದು ಅಲ್ಲದೆ ಇವ್ರದ್ದು ಮೊದಲನೇ ಪ್ರೆಗ್ನೆನ್ಸಿ. ಅವ್ರ ಕುಟುಂಬದವ್ರ ಜೊತೆ ಅವ್ರು ಇರಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ ಅಲ್ವಾ? ಇಲ್ಲ ಅಂದರೆ ಅವ್ರು ಅದನ್ನು ಮನ್ಸಿಗೆ ಹಚ್ಕೊತಾರೆ. ಅದು ಅವ್ರ ಹೆಲ್ತ್ ಮೇಲೆ ಪರಿಣಾಮ ಬೀಳುತ್ತೆ. ಅವ್ರೇನಾದರೂ ವೀಕ್ ಆದರೆ ಹುಟ್ಟೋ ಮಗು ಮೇಲೆ ನಾನು ಭರವಸೆ ಕೊಡಲ್ಲ. ಇದ್ರ ಮೇಲೆ ನಿಮ್ಮಿಷ್ಟ. ನಾನಿನ್ನು ಬರ್ತೀನಿ. ಬಾಯ್ ಜಾನ್. ಛೇ, ಈ ಡಾಕ್ಟರ್ ಯಾಕೆ ಇಂಥ ಕೆಲಸ ಮಾಡಿದ್ರು? ಇದು ನನ್ನ ಹತ್ರ ಪರ್ಸನಲ್ ಆಗಿ ಹೇಳ್ಕೊಬೋದಿತ್ತಲ್ಲ. ಜಾನ್ವಿ ಅವ್ರ ಮುಂದೆ ಯಾಕೆ ಹೇಳಿದ್ರು? ಮೊದಲೇ ಚಿನ್ನಮರಿ ಯಾವಾಗಲೂ ಅವ್ರ ಮನೆಯವ್ರನ್ನ ಕರೆಸಿ ಅಂತ ಹಠ ಮಾಡ್ತಾ ಇರ್ತಾರೆ. ಈಗ ಇನ್ನೂ ಜಾಸ್ತಿ ಮಾಡ್ತಾರೆ ಅಷ್ಟೇ. ಏನಾದರೂ ಅವ್ರ ಮನೆಯವ್ರು ಬಂದುಬಿಟ್ರೆ ಇವ್ರ ಗಮನ ಎಲ್ಲ ಅವ್ರ ಕಡೆಗೆ ಹೋಗುತ್ತೆ. ಆಗ ನಾನು ಮತ್ತೆ ಒಂಟಿ ಆಗ್ಬಿಡ್ತೀನಿ. ಚಲ್ವಿ, ನಿಮ್ಮ ಅತ್ತೆ ಮನೆಗೆ ಹೋಗಿ ಬಂದಾಗಿಂದ ನೀನು ವೆಂಕಿ ಏನು ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಯಾಕವ್ವ, ನಿಮ್ಮ ಅತ್ತೆ ಮಾವ ಸಂದಾಗಿದಾರ ತಾನೆ? ಚೆನ್ನಾಗಿರೋರ್ ಥರ ಅವ್ರೆ. ಅವ್ವ, ವೆಂಕಿ ನೋಡಿದ ತಕ್ಷಣ ಅನುಭವಿಸ್ಲೇಬೇಕು. ಸತ್ಯ ನ್ಯಾಯದ ದಾರಿಯಲ್ಲಿ ನಡೀತಿದ್ದ ಹರಿಶ್ಚಂದ್ರನ್ನೇ ಗ್ರಹಚಾರ ಬಿಡ್ಲಿಲ್ಲ. ಇನ್ನು ನಾವ್ ಯಾವ ಲೆಕ್ಕ? ನನಗೆ ಅತ್ತೆ ಮಾವನ ಬಗ್ಗೆ ಏನು ಯೋಚನೆ ಇಲ್ಲ ಕಣವ. ಆದ್ರೆ ಇವ್ರ ತಮ್ಮ ಅವರಲ್ಲ, ಅವ್ರದೇ ಯೋಚನೆ. ಅವ್ರು ಸರಿ ಇಲ್ಲ. ಯಾಕವ್ವ, ಏನಾಯ್ತು? ಅವ್ರು ಮತ್ತೇನಾರ ಜಗಳ ಮಾಡಿದ್ರೆ? ಎಲ್ಲರ ಮುಂದೆ ಏನು ಮಾಡಲಿಲ್ಲ, ಆದರೆ ವೆಂಕಿನ ಸ್ವಲ್ಪ ದೂರ ಕರ್ಕೊಂಡೋಗಿ ಕೊಳ್ಪಟ್ಟೆ ಹಿಡ್ಕೊಂಡು ಮತ್ತೆ ಯಾಕೋ ಈ ಮನೆಗೆ ಬಂದೆ ಅಂತ ಏನೇನ ಬೈದ್ಬಿಟ್ರು. ಅದನ್ನ ನೋಡ್ಕೊಂಡು ನಂಗೆ ಇರೋಕ್ಕಾಗಲಿಲ್ಲ. ಆದರೆ ವೆಂಕಿ ಯಾಕೆ ಅವ್ರಿಗೆ ಅದು ಏನಕ್ಕೆ ಇಷ್ಟೊಂದು ಕೋಪ ಅಂತ ನಂಗೆ ಗೊತ್ತಿಲ್ಲ. ಏನಕ್ಕೆ ಇಷ್ಟೊಂದು ದ್ವೇಷ ಕರ್ತವ್ರ ಏನೋ. ಇದಕ್ಕೆ ವೆಂಕಿ ಏನು ಹೇಳಿಲ್ವೇನವ್ವ? ಅವ್ರು ಏನವ ಹೇಳ್ತಾರೆ. ನಾನೇ ಅವ್ರ ಹತ್ರ ಹೋಗಿ ಏನಾಯ್ತು ಅಂತ ಕೇಳಿದ್ರು ಏನೂ ಇಲ್ಲ.
ನಾವ್ ಅಣ್ಣ ತಮ್ಮಂದ್ರು ನಾವ್ ಹಿಂಗೆ ಮಾತಾಡೋದು ಅಂತ ನನ್ನ ಹತ್ರನೇ ಸುಳ್ಳು ಹೇಳ್ತಾರೆ. ಮನ್ಸಲ್ಲಿ ಇಷ್ಟೆಲ್ಲ ನೋವು ಹಿಡ್ಕೊಂಡು ಅದ್ ಹೆಂಗ್ ನಗ್ನಗ್ತಾ ಇರ್ತಾನೋ. ಈ ಕಷ್ಟ ಎಲ್ಲ ಅದ್ ಯಾವಾಗ ಕಳೀತದೋ ಏನೋ. ಯೋಚನೆ ಮಾಡಬೇಡ ಚೆಲ್ವಿ. ವೆಂಕಿ ಬೆಲೆ ಅವ್ರಿಗೆ ಇವತ್ತು ಗೊತ್ತಾಗದೆ ಇರ್ಬೋದು, ಮುಂದೊಂದಿನ ಇವನ್ ಬೆಲೆ ಗೊತ್ತಾಗೇ ಆಗುತ್ತೆ ಕಣವ. ಅಲ್ಲಿ ಗಂಟ ನೀನ್ ತಾಳ್ಮೆಯಿಂದ ಇರು. ನನ್ಗೇನ ತಾಳ್ಮೆ ಐತೆ ಕಣವ, ಆದ್ರೆ ನಂಗೆ ವೆಂಕಿ ಬಗ್ಗೆನೇ ಯೋಚನೆ. ಮನ್ಸಾಗ ಇಷ್ಟೆಲ್ಲ ನೋವು ಹಿಡ್ಕೊಂಡು ನಗ್ನಗ್ತಾನೆ ಇರ್ತಾನೆ. ಅವ್ನು ಎಷ್ಟು ನೋವು ಅನ್ಭವಿಸ್ತಾನೆ ಅಂತ ನಂಗೆ ಮಾತ್ರ ಗೊತ್ತು. ಅದನ್ನ ಬಾಯಿ ಬಿಟ್ಟು ನನ್ನ ಹತ್ರನೂ ಹೇಳ್ಕತ್ತಾ ಇಲ್ಲ. ಯಾರು ಅವನಿಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾನೋ ನಂಗಂತೂ ಗೊತ್ತಾಯ್ತಾ ಇಲ್ಲ. ಏನು ಇಲ್ಲ, ನಿನ್ನ ಅಳಿಯ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಹೇಳ್ತಾ ಇದ್ದೆ. ನೀನು ಹೂವು ವರ್ತನೆ ಕೊಡಕ್ ಹೋಯ್ತೀಯಾ? ಏನು ಬೇಕಾಗಿಲ್ಲ, ನಾನು ಕೊಡ್ತೀನಿ. ನೀನ್ ಹೋಗಿ ಅಂಗಡಿ ನೋಡ್ಕ. ನೋಡ್ದೇನವ, ಆಯಕ್ಕೂ ಬರ್ದಿರೋ ಪುಣ್ಯ ಕೋಟಿ ಅಂತವನು. ಅವನಿಗೆ ಇಂಥ ಗತಿ ಬಂದ್ರೆ ತುಂಬಾ ದುಃಖ ಆಯ್ತದೆ. ಇರ್ಲಿ ಚೆಲ್ವಿ, 14 ವರ್ಷ ವನವಾಸ ಮಾಡಿದ ರಾಮನ ಹಿಂದೆ ಸೀತೆ ಇದ್ದಂಗೆ ಕಷ್ಟ ಸುಖದಲ್ಲೆಲ್ಲ ನೀನು ವೆಂಕಿಯಿಂದ ಇರವ, ಎಲ್ಲ ಸರಿ ಹೋಯ್ತದೆ. ನೀನು ಧೈರ್ಯವಾಗಿರು ಮಗಳೇ. ರೀ, ಏನಾಯ್ತು? ಯಾಕೆ ಈ ಥರ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ಚಿನ್ನು ಮರಿ, ಡಾಕ್ಟ್ರ್ ಯಾಕೆ ಆ ಥರ ಹೇಳ್ಬಿಟ್ಟು ಹೋದ್ರು? ನಮ್ಮಿಬ್ಬರ ಮಧ್ಯೆ ಇನ್ನೊಬ್ಬರು ವ್ಯಕ್ತಿ ಬರಲೇಬೇಕು ಅನ್ನೋ ರೀತಿಲಿ ಮಾತಾಡ್ಬಿಟ್ರಲ್ಲ. ಅಲ್ಲ, ನಾನು ನೋಡ್ಕೊಳ್ಳೋ ರೀತಿಲಿ ಏನಾದರೂ ತಪ್ಪಿದೆಯಾ? ಹಾಗಿದ್ರೆ ದಯವಿಟ್ಟು ಹೇಳಿ, ನಾನು ಬದಲಿ ಮಾಡ್ಕೋತೀನಿ, ಆಯ್ತಾ? ಇನ್ನೂ ಚೆನ್ನಾಗಿ ನೋಡ್ಕೋತೀನಿ ನಿಮ್ಮನ್ನು. ಅಂದರೆ ನಮ್ಮಿಬ್ಬರ ಮಧ್ಯೆ 3ನೇ ವ್ಯಕ್ತಿ ಬರಬೇಕು ಅಂತ ಹೇಳೋದ್ರಲ್ಲ, ಯಾಕೆ? ರೀ, ನನಗೆ ನಿಮ್ಮ ಫೀಲಿಂಗ್ಸ್ ಅರ್ಥ ಆಗುತ್ತೆ. ಆದರೆ ಏನಾದರೂ ಹಂಚ್ಕೊಳ್ಳೋದಕ್ಕೆ ನಮ್ಮವರು ಅಂತ ಇನ್ನೊಬ್ರು ಇದ್ರೆ ಒಳ್ಳೇದು ಅಂತ ಡಾಕ್ಟರ್ ಹೇಳಿದ್ರಷ್ಟೇ. ಅಂದರೆ ಏನು ಅರ್ಥ ಚಿನ್ನು ಮರಿ? ಗಂಡನ ಹತ್ರ ಹೇಳ್ಕೊಳಕ್ಕಾಗದಿರುವಂಥ ವಿಷಯ ಏನಿರುತ್ತೆ? ಸರಿ, ನಾನೇನಾದರೂ ಬರೀ ನಿಮ್ಮ ಗಂಡನ ಹಾಗೆ ಇದ್ದು ನಿಮ್ಮ ಫ್ರೆಂಡ್ ಆಗಿ ವೆಲ್ ವಿಷರ್ ಆಗಿ ಇಲ್ಲದೆ ಇದ್ದಿದ್ರೆ ನನಗೆ ಅರ್ಥ ಆಗುತ್ತೆ. ಆದರೆ ನಾನು ಅದೆಲ್ಲ ಆಗಿದ್ರೂ ನೀವು ಯಾಕೆ ನನ್ನ ಹತ್ರ ವಿಷಯಗಳನ್ನು ಹೇಳ್ಕೊತಾ ಇಲ್ಲ? ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಅದನ್ನ ಹೇಳ್ಕೊಳ್ಳಿ. ಇಲ್ಲ ರೀ, ಆಮೇಲೆ ನಿಮ್ಮ ಮನೆಯವರು ಬಂದು 1-2 ದಿವಸ ನಿಮ್ಮನ್ನು ನೋಡ್ಕೊಂಡು ಹೋಗ್ಬೋದು. ಆದರೆ ಕೊನೆವರೆಗೆ ನಿಮ್ಮನ್ನು ನೋಡ್ಕೊಳ್ಳೋದು ನಾನೇ ತಾನೇ? ಖಂಡಿತ ಹೌದು. ನೀವು ನನ್ನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಯಾರು ಹೇಳಿದ್ದು? ನಮ್ಮಮ್ಮ ಇದ್ದಿದ್ರು ಇಷ್ಟು ಚೆನ್ನಾಗಿ ನೋಡ್ಕೋತಿದ್ರೋ ಇಲ್ವೋ ಗೊತ್ತಿಲ್ಲ. ನೀವು ಅದಕ್ಕಿಂತ ಚೆನ್ನಾಗಿ ನನ್ನ ನೋಡ್ಕೋತಿದ್ದೀರಾ. ಆದರೆ ನನಗೂ ನಮ್ಮ ಮನೆಯವ್ರನ್ನ ನೋಡಬೇಕು ಅಂತ ಆಸೆ ಇರುತ್ತಲ್ವಾ, ಅದಕ್ಕೆ ಹೇಳ್ತಿದ್ದೀನಿ. ಚಿನ್ನು ಮರಿ, ಈಗ ನಿಮ್ಮ ಮನೆಯವರು ಬಂದರೆ 2 ದಿವಸ ಸಂತೋಷವಾಗಿರ್ತೀರಿ. 3ನೇ ದಿನ ಅವ್ರು ಏನೋ ವಿಷಯ ಹೇಳ್ತಾರೆ ಅಂತ ನೀವು ಟೆನ್ಷನ್ ಮಾಡ್ಕೊಂಡು ಕೂತ್ಕೋತೀರಿ. ಅದಕ್ಕೆ ತಾನೇ ನಾನು ಬೇಡ ಅಂತಿರೋದು. ಇಲ್ಲ, ನಿಜ ನಾನು ಟೆನ್ಷನ್ ಮಾಡ್ಕೊಳ್ಳಲ್ಲ, ಪ್ರಾಮಿಸ್. ನೋಡಿ, ಇಷ್ಟು ದಿವಸ ನಾನು ಏನು ಕೇಳ್ದಲೇ ಕೇಳೋಕ್ಕೆ ಮುಂಚೆ ನೀವೆಲ್ಲ ನನಗೆ ತಂದು ಕೊಟ್ಟಿದ್ದೀರ. ಆದರೆ ಇವಾಗ ನನಗಿರೋದು ಒಂದೇ ಆಸೆ, ನಮ್ಮ ಮನೆಯವ್ರನ್ನ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ. ಪ್ಲೀಸ್ ಅದನ್ನು ನೆರವೇರಿಸ್ಕೊಡಿ. ಇವತ್ತು ಅಪ್ಪನ ಬರ್ತ್ಡೇ ರೀ, ಆಗ್ಲಿಂದ ವಿಶ್ ಮಾಡೋಕ್ಕಾಗಿಲ್ಲ ಅಂತ ನಾನು ಕೊರಗ್ತಾ ಇದ್ದೀನಿ. ಪ್ಲೀಸ್ ಒಂದು ಕಾಲ್ ಮಾಡಿ ವಿಶ್ ಮಾಡೋಕ್ಕೆ ಬಿಡಿ.
ಸರಿ ಚಿನ್ನು ಮರಿ, ನಿಮ್ಮ ಖುಷಿ ನಾನು ಯಾಕೆ ಅಡ್ಡ ಬರಲಿ ಹೇಳಿ? ಹೋಗಿ ಸಂತೋಷವಾಗಿ ನಿಮ್ಮ ತಂದೆಗೆ ಫೋನ್ ಮಾಡಿ ಅವ್ರಿಗೆ ಬರ್ಡೇ ವಿಶ್ ಮಾಡೋರಂತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ರೀ.